ಕೀರ್ತನೆಗಳು 1ನೇ ಅಧ್ಯಾಯ. ನೀತಿವಂತನು ಮತ್ತು ದುಷ್ಟನು. 1ರಿಂದ 6ನೇ ವಾಕ್ಯದವರೆಗೂ. 150 ಅಧ್ಯಾಯಗಳಲ್ಲಿ ನಾನು ತುಂಬಾ ಸತ್ಯವಾಗಿರುವ ಮೊದಲೆರಡು ವಾಕ್ಯಗಳನ್ನು ಓದುವೆನು. ಅದು, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನೇ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಒಬ್ಬ ಮನುಷ್ಯನು ಸಾಮಾನ್ಯ ಮನುಷ್ಯನಿಂದ ಧನ್ಯನಾಗದೆ ದೇವರಿಂದಲೇ ಧನ್ಯನಾಗುವಾಗ ಧನ್ಯನು. ದೈವಿಕ ಆಶೀರ್ವಾದ ಹೊಂದಿದವನು ಎಂಬುದು ಒಂದು ದೊಡ್ಡ ವಾಕ್ಯವಾಗುವುದು. ಧನ್ಯನು ಎಂಬ ವಾಕ್ಯವನ್ನು ಕ್ರಿಸ್ತನೇ ಉಪಯೋಗಿಸಿದ್ದಾನೆ. ಧನ್ಯನು, ಧನ್ಯನು, ಧನ್ಯನು. ಕ್ರಿಸ್ತನು ಆ ವಾಕ್ಯಗಳನ್ನು ಉಪಯೋಗಿಸುತ್ತಾನೆ. ಕ್ರಿಸ್ತನು ತನ್ನ ಶಿಷ್ಯರಿಗೆ ಬೋಧಿಸಿದನು ಮತ್ತು ಧನ್ಯನು ಎಂಬ ವಚನವನ್ನು ಬರೆಯಲಾಗಿದೆ. ಮತ್ತಾಯ 5ನೇ ಅಧ್ಯಾಯ 1ರಿಂದ 3. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅದು ಉದಾಹರಣೆಯಾಗಿದೆ. ನಾನು 3ನೇ ವಾಕ್ಯವನ್ನು ಓದಿದೆನು. ಅಲ್ಲಿ ಆತನು ಧನ್ಯರು ಎಂಬ ವಾಕ್ಯಕ್ಕೆ ಮಹತ್ವ ಕೊಟ್ಟು ಹೇಳಿದನು. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅತಿ ಮುಖ್ಯವಾದ ವಿಷಯವು ಪರಲೋಕ ರಾಜ್ಯವು, ಭೂಮಿಯಲ್ಲ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅದೊಂದೇ ವಾಕ್ಯವು ಅನೇಕ ಸಂಗತಿಗಳನ್ನು ಹೊರುವುದು ಮತ್ತು ಹೊರಗೆ ತರುವ ವಚನವು ಧನ್ಯನು ಅಥವಾ ದೈವಿಕ ಆಶೀರ್ವಾದ ಹೊಂದಿದವನು ಎಂಬ ವಾಕ್ಯವಾಗಿದೆ. ಆ ರೀತಿಯಾದ ಧನ್ಯತೆಯೊಂದಿಗೆ ಪರಲೋಕಕ್ಕೆ ಹೋಗುತ್ತದೆ. ಆದರೆ ಭೂಮಿಯ ಮೇಲೆ ಆತನು ಆತ್ಮದಲ್ಲಿ ಬಡವನಾಗಿದ್ದಾನೆ. ಅಂದರೆ ದೇವರು ಅವನಿಗೆ ವಾಗ್ದಾನ ಮಾಡಿದ ಪವಿತ್ರಾತ್ಮದ ಪೂರ್ಣತೆಯನ್ನು ಅವನು ಇನ್ನೂ ಹೊಂದಿಲ್ಲ. ಅವನು ಬಡವನು, ಅವನು ಬಡ ಮನುಷ್ಯನು, ಅವನು ಆತ್ಮದಲ್ಲಿ ಬಡವನು. ಅವನು ದೇವರ ಹಾಗೆ ಅನೇಕ ವಿಷಯಗಳನ್ನು ಮಾಡಲು ಆಗುವುದಿಲ್ಲ, ಏಕೆಂದರೆ ದೇವರು ಆತ್ಮದಿಂದ ಪೂರ್ಣನಾಗಿದ್ದಾನೆ. ಎಲ್ಲ ಆತ್ಮವು, ಪವಿತ್ರಾತ್ಮ, ದೇವರ ಬಲವು, ದೇವರ ಮಹಿಮೆ, ಆತ್ಮದ ಸಂಪೂರ್ಣ ಪ್ರಮಾಣವಾಗಿದ್ದಾನೆ. ಮತ್ತಾಯ 5:3. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆದ್ದರಿಂದ ಆ ಆಶೀರ್ವಾದವು ಅವನನ್ನು ಶ್ರೇಷ್ಠ ಪವಿತ್ರಾತ್ಮಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಇನ್ನೂ ಅಧಿಕವಾಗಿ ಆ ಆಶೀರ್ವಾದವು ಆ ಮನುಷ್ಯನನ್ನು ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯುತ್ತದೆ. ವಿಶ್ವವನ್ನೇ ಒಳಗೊಂಡಿರುವ ದೇವರ ಶ್ರೇಷ್ಠವಾದ ರಾಜ್ಯ, ಕ್ರಿಸ್ತನಿಂದ ಆಶೀರ್ವಾದವು ಇನ್ನೂ ಹೆಚ್ಚಾಗಿ ಮುಂದುವರಿಯುವುದು. ಆದ್ದರಿಂದ ವಿಶ್ವಾಸಿಗೆ ಆತ್ಮಿಕವಾದ ಆಶೀರ್ವಾದವು 11ನೇ ವಾಕ್ಯದವರೆಗೂ ಸೇರುತ್ತದೆ. ಇದು ಹಳೆಯ ಒಡಂಬಡಿಕೆಗೆ ಭಿನ್ನವಾಗಿದೆ. ಆದರೆ ಆತನು ಅದನ್ನು ಹೊಸ ಉಪದೇಶವನ್ನಾಗಿ ನೀಡಿದನು, ಮೆಸ್ಸಿಯನ ಉಪದೇಶ. ಮತ್ತಾಯ 5:4. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಹೌದು, ದುಃಖ ಪಡುವವರು ಅವರು ಸಮಾಧಾನ ಹೊಂದುವರು. ಹೌದು, ನೀವು ಜೀವನದ ಸ್ವಾಭಾವಿಕ ವಿಷಯಗಳಿಗಾಗಿ ದುಃಖಿಸುತ್ತೀರಿ, ಆದರೆ ನೀವು ಜೀವನದಲ್ಲಿ ಆತ್ಮಿಕ ವಿಷಯಗಳಿಗಾಗಿ ದುಃಖ ಪಡುವವರಾದರೆ ನೀವು ಆತ್ಮಿಕವಾಗಿ ಸಮಾಧಾನಗೊಳ್ಳುವಿರಿ. ಆಮೇಲೆ ನೀವು 5ನೇ ವಾಕ್ಯವನ್ನು ನೋಡಿದರೆ, ಮತ್ತಾಯ 5,
5. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಭೂಮಿಯನ್ನು ಬಾಧ್ಯಸ್ಥರಾಗಿ ಪಡೆದುಕೊಳ್ಳುವರು. ಅದು ಒಂದು ಧನ್ಯತೆ ಅಥವಾ ದೈವಿಕ ಆಶೀರ್ವಾದ ಹೊಂದುವುದು. ಧನ್ಯರು, ಅವರು ಭೂಮಿಯನ್ನು ಬಾಧ್ಯರಾಗಿ ಪಡೆಯುವರು ಆತ್ಮಿಕವಾಗಿ. ಮತ್ತಾಯ 5:6. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಮನುಷ್ಯನಾದವನು ದೇವರ ಶ್ರೇಷ್ಠವಾದ ಆತ್ಮವನ್ನು ಪಡೆಯಲು ಆಶೀರ್ವದಿಸಲ್ಪಟ್ಟಿದ್ದಾನೆ. ದೇವರ ಆತ್ಮವು ನೀವು ಆಹಾರಕ್ಕಾಗಿ ಹಸಿದಿರುವಂತೆ ಮತ್ತು ನೀರಿಗೆ ಬಾಯಾರಿಕೆ ಆಗುವಂತೆ ಅವನು ದೇವರ ಆತ್ಮಕ್ಕಾಗಿ ಹಸಿದಿರಬೇಕು. ಅವನು ನೀತಿಗಾಗಿ ಬಾಯಾರಿಕೆ ಹೊಂದಿರಬೇಕು, ಏಕೆಂದರೆ ಅವರಿಗೆ ತೃಪ್ತಿಯಾಗುವುದು. ಇದು ಕಲ್ಪನೆಯಲ್ಲ, ಆದರೆ ನಿಮ್ಮ ಆತ್ಮವು ನೀತಿಗಾಗಿ ಹಸಿದು ಮತ್ತು ಬಾಯಾರಿಕೆಯಾಗಿದ್ದರೆ ಅವರಿಗೆ ತೃಪ್ತಿಯಾಗುವುದು. ಧನ್ಯನು ಎಂಬ ವಾಕ್ಯವು ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ 1ನೇ ವಚನಕ್ಕೆ ಹಿಂದೆ ಹೋಗುತ್ತದೆ. ಕನ್ನಡದಲ್ಲಿ 2ನೇ ವಾಕ್ಯದಲ್ಲಿ ಅಲ್ಲಿ ಧನ್ಯನು ಎಂಬ ವಾಕ್ಯವನ್ನು ಉಪಯೋಗಿಸಲಾಗಿದೆ. ನಾನು ಇದನ್ನು ಅದರೊಂದಿಗೆ ಹೋಲಿಸುತ್ತಿದ್ದೇನೆ. ಹೌದು, ಇದೆಲ್ಲವೂ ಆತ್ಮಿಕ ಆಶೀರ್ವಾದಗಳು. ಆದ್ದರಿಂದ ನೀತಿಗಾಗಿ ಹಸಿದು ಮತ್ತು ಬಾಯಾರಿಕೆಯಾಗುವುದು ಒಳ್ಳೆಯದು, ಏಕೆಂದರೆ ಅವರು ತೃಪ್ತರಾಗುತ್ತಾರೆ. ನಾವು ಸ್ವಲ್ಪ ಹೆಚ್ಚು ಹೋಗೋಣ. ಮತ್ತಾಯ 5:7. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಒಂದು ಆತ್ಮಿಕ ಧನ್ಯತೆ. ನೀನು ಕರುಣೆಯುಳ್ಳ ವ್ಯಕ್ತಿ, ಪುರುಷ ಅಥವಾ ಸ್ತ್ರೀ, ನೀನು ಕರುಣೆಯನ್ನು ಹೊಂದುವಿರಿ ಎಂದು ದೇವರು ಹೇಳುತ್ತಾನೆ. ನೀನು ಕಠಿಣ ಹೃದಯದ ಮನುಷ್ಯನಾಗಿದ್ದರೆ ಮತ್ತು ನಿನ್ನಲ್ಲಿ ಕರುಣೆ ಇಲ್ಲದಿದ್ದರೆ ಅದು ಒಂದು ವ್ಯತ್ಯಾಸದ ವಿಷಯವಾಗಿದೆ. ಮತ್ತಾಯ 5:8. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಇದು ಒಂದು ದೊಡ್ಡ ಧನ್ಯತೆ. ಆ ಧನ್ಯತೆಯು ಆತ್ಮಿಕವಾಗಿ ಆಕಾಶದಷ್ಟು ಉನ್ನತಕ್ಕೆ ಹೋಗುವುದು. ಅವನು ದೇವರನ್ನು ದರ್ಶನ ಮಾಡಲಿದ್ದಾನೆ. ದೇವರನ್ನು ನೋಡುವುದು ಧನ್ಯತೆಗಳಲ್ಲಿ ಒಂದು ಶ್ರೇಷ್ಠವಾದ ಧನ್ಯತೆಯಾಗಿದೆ ಅಥವಾ ದೈವಿಕ ಆಶೀರ್ವಾದವಾಗಿದೆ. ಮತ್ತಾಯ 5:9. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಇಡೀ ವಿಶ್ವವನ್ನೇ ಆವರಿಸಿಕೊಳ್ಳುವ ಇನ್ನೊಂದು ಆತ್ಮಿಕವಾದ ಧನ್ಯತೆಯು ಅವರು ದೇವರ ಸಮಾಧಾನವನ್ನು ಹೊಂದುವುದು. ಅವರು ಸಮಾಧಾನ ಪಡಿಸುವವರು, ಆದ್ದರಿಂದ ಅವರನ್ನು ಆತ್ಮಿಕವಾಗಿ ದೇವರ ಮಕ್ಕಳು ಎಂದು ಕರೆಯಲಾಗುತ್ತದೆ. ಅವರು ದೇವರ ಮಕ್ಕಳು. ಮತ್ತಾಯ 5:10. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಒಬ್ಬ ಪುರುಷನೋ ಮಹಿಳೆಯೋ ಸ್ವಾರ್ಥೆಗಾಗಿ ಹಿಂಸೆಗೆ ಒಳಗಾದಾಗ, ಹೌದು, ನೀತಿಗಾಗಿ, ಅಂಥವರದು ಪರಲೋಕ ರಾಜ್ಯವಾಗಿದೆ. ದೇವರ ಉನ್ನತವಾದ ರಾಜ್ಯದಲ್ಲಿ ನೀನು ವಾಸ ಮಾಡುವಿ ಎಂದು ನೀನು ನಿಶ್ಚಯವುಳ್ಳವನಾಗಿರು. ಆದುದರಿಂದ ಇವುಗಳನ್ನು ದೈವಿಕ ಆಶೀರ್ವಾದಗಳು ಎಂದು ಕರೆಯಲಾಗುವುದು. ಮತ್ತಾಯ 5:11. ಜನರು ನಿಮ್ಮನ್ನು ನಿಂದಿಸಿ, ಹೌದು, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಕೀರ್ತನೆಗಳು 1ನೇ ಅಧ್ಯಾಯ 7ನೇ ವಚನ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ನಾವು ಧನ್ಯರು ಅಥವಾ ದೈವಿಕ ಆಶೀರ್ವಾದ ಹೊಂದಿದವರು ಎಂಬುವ ವಚನ ಕೇಳಿದೆವು. ಅದರ ಅರ್ಥವನ್ನು ನೋಡಿದೆವು. ಅದು ತುಂಬ ಶ್ರೇಷ್ಠವಾದ್ದರಿಂದ ಅದನ್ನು ಕುರಿತು ಮಾತನಾಡಲು ನಮಗೆ ಸಮಯವಿಲ್ಲ. ಧನ್ಯರು
ಧನ್ಯರು, ಧನ್ಯರು. ಯೇಸು ಹೇಳಿದನು ಮತ್ತು ಇಲ್ಲಿ ಮೊದಲನೇ ಕೀರ್ತನೆಯಲ್ಲಿ ದೇವರು ಧನ್ಯರು ಎಂದು ಹೇಳುತ್ತಾನೆ. ಇದರ ಅರ್ಥ ಧನ್ಯನಾಗುವುದು ಶ್ರೇಷ್ಠ ವಿಷಯವಾಗಿದೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೇ ಇರುವುದು ಧನ್ಯತೆಯಾಗಿದೆ. ಹೌದು, ಅವನು ದುಷ್ಟರ ಜೊತೆಯಲ್ಲಿ ನಡೆಯುತ್ತಾನೆ. ಭೂಮಿಯ ಮೇಲೆ ಅನೇಕ ದುಷ್ಟರು ಇದ್ದಾರೆ. ದುಷ್ಟತನವು ದುಷ್ಟರೊಡನೆ ಲೆಕ್ಕಿಸಲ್ಪಡದೆ ಮತ್ತು ಎರಡನೆಯದಾಗಿ ಅವನು ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಮತ್ತು ಧರ್ಮನಿಂದಕರೊಡನೆ ಕೂತುಕೊಳ್ಳದಿರುವುದರಿಂದ ಅವನು ಧನ್ಯನಾಗಿದ್ದಾನೆ. ಈ ಎಲ್ಲ ಜನರು ದುಷ್ಟರ ಗುಂಪಿನಲ್ಲಿ ಬರುವರು. ದುಷ್ಟರು ಎಂದರೆ ಅವರು ದೇವರಿಂದ ಬಂದವರಲ್ಲ ಮತ್ತು ಇದರ ಅರ್ಥ ಅವರು ಪಾಪಿಗಳು. ಎರಡನೇ ಯೋಗ್ಯತೆಯಾಗಿದೆ. ಮೂರನೇ ಯೋಗ್ಯತೆ ಎಂದರೆ ಅವರು ಧರ್ಮ ನಿಂದನೆ ಮಾಡುವ ಜನರು, ಅವರು ಧರ್ಮ ನಿಂದಕರು. ಇದರ ಅರ್ಥ ನೀವು ಏನನ್ನಾದರೂ ನಿಂದನೆ ಮಾಡುತ್ತೀರಿ ಎಂದಲ್ಲ. ಇಲ್ಲ, ನೀವು ಏನನ್ನಾದರೂ ತಿರಸ್ಕಾರ ಮಾಡುತ್ತೀರಿ ಎಂದು ಹೇಳಲು ಇದರ ಅರ್ಥವಲ್ಲ. ಇಲ್ಲ, ಇದರ ಅರ್ಥವು ಅವನು ದುಷ್ಟನು, ಅವನು ಧರ್ಮ ನಿಂದಕನು, ಅವನು ಒಳ್ಳೆಯವನೇ ಅಲ್ಲ, ಅವನು ದೇವರಿಂದ ದಂಡನೆಗೆ ಒಳಗಾಗುವನು ಮತ್ತು ನೀತಿವಂತರಿಂದ ದಂಡಿಸಲ್ಪಡುವನು. ಅವರು ಧರ್ಮನಿಂದಕರು. ಅವರೊಡನೆ ನೀನು ಕೂತುಕೊಂಡು ಅವರಂತೆ ನೀನು ಮಾಡಬೇಡ, ಅವರಂತೆ ನೀನು ವರ್ತಿಸಬೇಡ. ಬೇಡ, ಏಕೆಂದರೆ ಸತ್ಯವೇದವು ಆ ರೀತಿಯ ಜನರ ಬಗ್ಗೆ ಮಾತನಾಡಿದೆ. ಅವರು ನಿಮ್ಮನ್ನು ಹಿಂಸಿಸುವರು, ಎಲ್ಲ ರೀತಿಯ ಕೆಟ್ಟ ಮಾತುಗಳನ್ನು ಹೇಳುವರು, ನಿಮ್ಮನ್ನು ಹಿಂಸಿಸುವರು, ನಿಮಗೆ ಕೆಡುಕು ಮಾಡುವರು, ನಿಮ್ಮ ವಿರುದ್ಧವಾಗಿ ಕೆಟ್ಟದಾಗಿ ಮಾತಾಡುವರು. ನಾವು ಈಗ ತಾನೇ ಮತ್ತಾಯ 5:10 ಓದಿದೆವು, ಮತ್ತು ಪರಲೋಕದಲ್ಲಿ ಧನ್ಯತೆಗೆ ನಿಮ್ಮ ಪ್ರತಿಫಲವು ಶ್ರೇಷ್ಠವಾಗಿದೆ, ಯಾಕಂದರೆ ನೀವು ಎಲ್ಲ ಹಿಂಸೆಯನ್ನು ತಾಳಿಕೊಂಡಿದ್ದೀರಿ. ಅವರ ಎಲ್ಲ ಕೆಟ್ಟ ಮಾತುಗಳಿಗೂ ನಿಮ್ಮ ಹೆಸರನ್ನು ಕೆಡಿಸುವರು, ಆದರೂ ನೀವು ನೀತಿಯನ್ನು ಹಿಡಿದುಕೊಂಡಿದ್ದೀರಿ. ನೀತಿವಂತರು ಎಂದರೆ ಸರಿಯಾದನ್ನೇ ನೀವು ಮಾಡುತ್ತಿದ್ದೀರಿ. ನೀತಿವಂತಿಕೆ ಎಂದರೆ ಸರಿಯಾದನ್ನೇ ನೀವು ಮಾಡುತ್ತಿದ್ದೀರಿ. ಚಿಂತಿಸಬೇಡಿ, ಪಾಪಿಯು ನಿಮ್ಮ ನಡುವೆಯೇ ಇದ್ದಾನೆ. ಅನೀತಿವಂತನು ಮಾಡುವುದನ್ನು ನೀವು ಮಾಡುವುದಿಲ್ಲ. ಅವರ ಮಾರ್ಗದಲ್ಲಿ ನೀನು ನಡೆಯುವುದಿಲ್ಲ. ಅವರ ಜೊತೆಯಲ್ಲಿ ಯಾವುದೇ ಸ್ನೇಹವಿಲ್ಲ. ಅಂಥವರು ಎಷ್ಟು ಜನ ನಿನ್ನ ಸುತ್ತಲೂ ಇದ್ದರೂ ಅದು ಕಾರ್ಯವಿಲ್ಲ. ನೀನು ಧರ್ಮ ನಿಂದಕರೊಡನೆ ಕೂತುಕೊಳ್ಳುವುದಿಲ್ಲ. ಅವರ ಹಾಗೆ ನೀನಿಲ್ಲ. ನೀನು ವ್ಯತ್ಯಾಸವಾದ ಪುರುಷನು ಮತ್ತು ಸ್ತ್ರೀಯು. ಲಕ್ಷೋಪಲಕ್ಷ ಅನೀತಿವಂತರು ಇದ್ದರೂ ನೀನು ಅವರೊಂದಿಗೆ ಭಾಗಿಯಾಗುವುದಿಲ್ಲ. ಲಕ್ಷೋಪಲಕ್ಷ ಪಾಪಿಗಳು, ನಾನು ಹೇಳಬಹುದು ಕೋಟ್ಯಾನುಕೋಟಿ ಪಾಪಿಗಳು, ಮತ್ತು ಆದಾಮನ ಮರಣದ ದಿನಗಳಿಂದ ಎಷ್ಟು ಪಾಪಿಗಳು ಇದ್ದಾರೆಂದು ಯೋಚಿಸಿರಿ. ಮರಣವು 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 ನಿನ್ನ ಪೀಳಿಗೆ ಅಥವಾ ಸಂತತಿಯೊಂದಿಗೆ ನೀನು ಭಾಗಿಯಾಗುವುದಿಲ್ಲ. ಹೌದು, ನೀನು ಧರ್ಮ ನಿಂದಕರೊಡನೆ ಕೂತುಕೊಳ್ಳುವುದಿಲ್ಲ. ವ್ಯಭಿಚಾರ, ವೇಶ್ಯತನ, ಸಲಿಂಗಕಾಮ, ಹೆಂಗಸು ಸೇರುವುದು, ಓ ಹೌದು, LGBTQ ಈ ಪೀಳಿಗೆಯ ಹೆಸರು. ಅವರೊಂದಿಗೆ ನೀನು ಭಾಗಿಯಾಗಬೇಡಿ. ಬೇಡ, ಅದು ನಿಮ್ಮ ಜೀವನವನ್ನು ಕಠಿಣ ಮಾಡುವುದು, ಜೀವಿಸುವುದನ್ನು ಕಠಿಣ ಮಾಡುವುದು. ಆದರೆ ನೀನು ಧನ್ಯನು, ನೀನು ಧನ್ಯನು, ಯಾಕಂದರೆ ನೀನು ದುಷ್ಟರ ಜೊತೆಯಲ್ಲಿ ನಡೆಯುವುದಿಲ್ಲ ಮತ್ತು ಪಾಪಿಗಳ ಜೊತೆಯಲ್ಲಿ ಇರುವುದಿಲ್ಲ, ಧರ್ಮ ನಿಂದಕರೊಡನೆ ಕೂತುಕೊಳ್ಳುವುದಿಲ್ಲ. ಅದುವೇ ನಿಮ್ಮ ಮೊದಲನೆಯ ವಾಕ್ಯ. ಮೊದಲನೆಯ ವಾಕ್ಯಕ್ಕೆ ನೀವು ಕಿವಿಗೊಡಬೇಕು. ಇದು ಎಲ್ಲ 150 ಕೀರ್ತನೆಗಳನ್ನು ಪ್ರತಿನಿಧಿಸುವುದು. ಮೊದಲನೇ ಕೀರ್ತನೆಯು ಎಲ್ಲ ಕೀರ್ತನೆಯನ್ನು ಪ್ರತಿನಿಧಿಸುವುದು ಮತ್ತು ನೀತಿವಂತರು ಮತ್ತು ಅನೀತಿವಂತರು ಕುರಿತು ಮಾತನಾಡುತ್ತಿದೆ, ಒಳ್ಳೆಯವರು ಮತ್ತು ಕೆಟ್ಟವರು. ಉಳಿದ ಕೀರ್ತನೆಗಳಿಗೆ ಆಧಾರವಾಗಿದೆ, ಯಾಕಂದರೆ ಇದು ನೀತಿವಂತರು ಮತ್ತು ಅನೀತಿವಂತರು ಕುರಿತು ಮಾತನಾಡುತ್ತಿವೆ. ಪಾತಾಳಕ್ಕೆ ಹೋಗುವ ಜನರನ್ನು ಕುರಿತು ಮಾತನಾಡುತ್ತಿದೆ.
ಮತ್ತು ಪಾತಾಳಕ್ಕೆ ಹೋಗದ ಜನರನ್ನು ಕುರಿತು ಮಾತನಾಡುತ್ತಿದೆ. ಓ ಹೌದು, ದೇವರು ಕ್ರಿಸ್ತನಲ್ಲಿ, ಆತನ ಮುಂದೆ ನೀವು ನಿಂತುಕೊಳ್ಳುವಿ. ಲೋಕದಲ್ಲಿ ಸತ್ತವರು ಕ್ರಿಸ್ತನಲ್ಲಿ ಅಲ್ಲ, ಆದರೆ ಅವರು ದೇವರ ಮುಂದೆ ನಿಲ್ಲುವರು. ಸತ್ತವರು ದೇವರ ಮುಂದೆ ನಿಲ್ಲುವರು. ಇದು ದೇವರ ಮುಂದೆ ಸತ್ತವರು ನಿಲ್ಲುವರು ಎಂದು ಅರ್ಥೈಸಲಾಗುತ್ತದೆ. ಅವರು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಅವರು ಲೆಕ್ಕ ಒಪ್ಪಿಸಬೇಕು. ಕೀರ್ತನೆಗಳು 1ನೇ ಅಧ್ಯಾಯ 3ನೇ ವಚನ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಮತ್ತೊಮ್ಮೆ ಇದು ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಆತ್ಮಿಕವಾಗಿವೆ. ಈ ಮನುಷ್ಯನು ಧನ್ಯನಾದವನು, ಅದನ್ನು ನೆನಪಿನಲ್ಲಿಡಿರಿ. ಈ ಧನ್ಯನಾದ ಮನುಷ್ಯನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಹೌದು, ಅವನ ಆನಂದವು ಕರ್ತನ ಧರ್ಮಶಾಸ್ತ್ರದಲ್ಲಿ ಇದೆ. ಅವನು ಅದನ್ನು ಹಗಲಿರಲು ಧ್ಯಾನ ಮಾಡುವನು. ಅದರಿಂದ ಅದು ಆತ್ಮಿಕವಾಗಿದೆ. ವಾಕ್ಯದ ಮೇಲೆ, ಕರ್ತನ ಮೇಲೆ, ದೇವರ ಮೇಲೆ ಅವನು ಧ್ಯಾನ ಮಾಡುವನು. ಅದು ಅಷ್ಟು ಆತ್ಮಿಕವಾಗಿದೆ. ಅವನು ಕರ್ತನ ಮೇಲೆ ಧ್ಯಾನ ಮಾಡುವುದಕ್ಕೂ, ದೇವರು ಸತ್ಯವೇದದಲ್ಲಿ ಏನು ಹೇಳಿದ್ದಾನೋ ಅದರ ಮೇಲೆ ಧ್ಯಾನ ಮಾಡುವುದಕ್ಕೂ ತನ್ನ ಜೀವನವನ್ನು ಅವನು ಸಮರ್ಪಿಸಿದ್ದಾನೆ. ಅವನು ಹಾಸಿಗೆಗೆ ಹೋಗುವಾಗ ಆ ವಾಕ್ಯದ ಬಗ್ಗೆ ಯೋಚಿಸುವನು. ಮುಂಜಾನೆ ಎಚ್ಚರಿಕೆಯಾದಾಗ ಅವನು ವಾಕ್ಯದ ಬಗ್ಗೆ ಯೋಚಿಸುವನು. ಅವನು ದುಷ್ಟರೊಡನೆ ವ್ಯವಹರಿಸುವಾಗ ಅವನು ವಾಕ್ಯದ ಬಗ್ಗೆ ಯೋಚಿಸುವನು. ವಾಕ್ಯವನ್ನೇ ಎತ್ತಿ ಹೇಳುವನು. ಅವನು ದೇವರ ಧರ್ಮಶಾಸ್ತ್ರದಲ್ಲಿ ಧ್ಯಾನ ನಿರತನಾಗಿರುವನು. ಮುಂಜಾನೆಯಿಂದ ರಾತ್ರಿಯವರೆಗೂ ಅವನು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ದೇವರು ಏನು ಹೇಳಿದ್ದಾನೋ, ದೇವರು ಏನು ಮಾಡಿದ್ದಾನೋ ಅದರ ಬಗ್ಗೆ ಯೋಚಿಸುವನು. ಅವನು ಕರ್ತನನ್ನು ಪ್ರೀತಿಸುವುದರಲ್ಲಿ ಅವನು ಆನಂದ ಪಡುವನು. ವಾಕ್ಯವನ್ನು ಪ್ರೀತಿಸುವುದರಲ್ಲಿ ಆನಂದ ಪಡುವನು ಮತ್ತು ಆಗ ಅವನು ನೀತಿವಂತನಾಗುವನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಡಲ್ಪಟ್ಟಿರುವ ಮರದ ಹಾಗಿದ್ದಾನೆ. ಅಂಥವನು ತನ್ನ ಬೇರುಗಳನ್ನು ಆಳವಾಗಿ ನೀರಿನಲ್ಲಿ ಬಿಟ್ಟಿರುವ ಮರದ ಹಾಗಿರುವನು. ಹೌದು, ಅಂಥವನು ದಡದಲ್ಲಿದ್ದಾನೆ, ನದಿಯ ದಡದಲ್ಲಿ ಬೆಳೆಯುವ ಮರದ ಹಾಗೆ. ಹೌದು, ಆ ಮರವು ನೀರಿಗಾಗಿ ದಾಹವಿರುವುದಿಲ್ಲ, ಇಲ್ಲ, ಅದು ನೀರಿಲ್ಲದೆ ಸಾಯುವುದಿಲ್ಲ. ಆದರೆ ಅಂಥವನು ಆ ಮರದ ಹಾಗೆ ಇರುವನು. ಕಡು ಬಿಸಿಲಿನಲ್ಲಿಯೂ ಅವನು ಸುರಕ್ಷಿತನಾಗಿರುವನು. ಮಳೆಗಾಲದಲ್ಲೂ ಅವನು ಮರದ ಹಾಗೆ ಬೆಳೆಯುವನು ಮತ್ತು ಅವನ ಎಲೆಯು ಬಾಡುವುದೇ ಇಲ್ಲ. ಅವನ ಎಲೆಯು ಬಾಡುವುದೇ ಇಲ್ಲ. ಅವನು ಎಲೆಗಳು ಬಾಡುವುದೇ ಇಲ್ಲ. ಅವನು ತನ್ನ ಕಾಲದಲ್ಲಿ ತನ್ನ ಫಲವನ್ನು ತರುವನು. ದೇವರ ಸರಿಯಾದ ಸಮಯದಲ್ಲಿ ದೇವರ ಚಿತ್ತದಿಂದ ತನ್ನ ಫಲವನ್ನು ತನ್ನ ಕಾಲದಲ್ಲಿ ತರುವನು. ಅವನ ಎಲೆಗಳು ಬಾಡುವುದೇ ಇಲ್ಲ. ಅವನ ಸಂತೋಷವು, ಅವನ ಆನಂದವು ಆ ಮರದ ಎಲೆಗಳು ಚಪ್ಪಾಳೆ ತಟ್ಟುತ್ತವೆ ಎಂದು ಕೀರ್ತನೆಗಳು ಹೇಳುತ್ತವೆ. ಸಂತೋಷವು, ಆನಂದವು, ಶಾಂತಿಯು, ತೃಪ್ತಿಯು. ಕರ್ತನ ಧರ್ಮಶಾಸ್ತ್ರದಲ್ಲಿ ಧ್ಯಾನ ಮಾಡುವುದರಲ್ಲಿ ತೃಪ್ತನಾಗಿದ್ದಾನೆ. ಮರದ ಹಾಗೆ ಇರುವುದಕ್ಕೆ ಅದು ಅವನಿಗೆ ಸಹಾಯ ಮಾಡುವುದು ಮತ್ತು ಅವನ ಎಲೆಗಳು ಬಾಡುವುದೇ ಇಲ್ಲ. ಅವನ ಆನಂದವು, ಅವನ ಸಂತೋಷವು, ಅವನ ಶಾಂತಿಯು ಕುಂದುವುದಿಲ್ಲ. ದೇವರು ಅವನಿಂದ ಅದನ್ನು ತರಲು ಬಯಸಿದಾಗ, ದೇವರು ಅನುಮತಿಸಿದಾಗ ಅವನು ಫಲಗಳನ್ನು ತರುವನು. ಅವನು ಆತ್ಮದ ದಾನಗಳನ್ನು ತರುವನು. ಹೌದು, ಮಹಾ ಆನಂದ, ದೇವರ ಮಹತ್ವವಾದ ಕಾರ್ಯಗಳು, ಆತ್ಮದ 9 ದಾನಗಳು, 5 ಮಡಿಚಿನ ಸೇವೆಯು, 5-fold ಮಿನಿಸ್ಟ್ರಿ, ಅದನ್ನು ತರುವುದು. ಮತ್ತು ಅವನ ಆನಂದವು ಯಾವಾಗಲೂ ಸೋಲುವುದೇ ಇಲ್ಲ. ನೀತಿವಂತನ ಜೀವಿತವನ್ನು ಜೀವಿಸುವ ಮನುಷ್ಯನಾಗಿದ್ದಾನೆ. ದುಷ್ಟರೋ ಹಾಗಲ್ಲ, ಗಾಳಿ ಬಡುಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಅನೀತಿವಂತನು ನೀತಿವಂತನ ಹಾಗೆ ಇಲ್ಲ. ಆದರೆ ಗಾಳಿಯು ಸ್ವಲ್ಪ ಬೀಸುವುದು, ಆತ್ಮವು ಸ್ವಲ್ಪ ಬೆಳೆಯುವುದು ಮತ್ತು ಆ ದುಷ್ಟ ಮನುಷ್ಯನನ್ನು ಬಡುಕೊಂಡು ಹೋಗುವುದು. ನಿತ್ಯ ಜೀವವನ್ನು ಹೊಂದುವುದಿಲ್ಲ, ಸ್ಥಿರವಾಗಿರುವುದಿಲ್ಲ.
ಕರ್ತನನ್ನು ಸೇವಿಸುವುದಿಲ್ಲ, ಕರ್ತನನ್ನು ಪ್ರೀತಿಸುವುದಿಲ್ಲ. ಎರಡು ಮನಸ್ಸುಳ್ಳವನು ಮತ್ತು ಅವನು ನೀತಿವಂತನ ಹಾಗೆ ನಿಲ್ಲುವುದಿಲ್ಲ. ಗಾಳಿ ಬಡುಕೊಂಡು ಹೋಗುವ ಹೊಟ್ಟಿನಂತಿದ್ದಾನೆ. ನೀತಿವಂತನು ಏನು ಮಾಡಿದರೂ ಸಫಲನಾಗುವನು. ಅವನು ಸಫಲನಾಗುವನು. ಹೌದು, ಅವನು ಏನು ಮಾಡಿದರೂ ಸಫಲನಾಗುವನು. ದೇವರ ಆಶೀರ್ವಾದದಿಂದ ಆತ್ಮಿಕವಾಗಿಯೂ ಮತ್ತು ಭೌತಿಕವಾಗಿ ಸಫಲನಾಗುವನು. ನಾವು ಆತನಿಗೆ ಧನ್ಯವಾದಗಳು ಸಲ್ಲಿಸುತ್ತೇವೆ. ಅವನು ಏನು ಮಾಡಿದರೂ ಸಫಲನಾಗುವುದರಿಂದ ದೇವರಿಗೆ ಪ್ರತಿದಿನವೂ ಕೃತಜ್ಞತೆ. ಕೀರ್ತನೆಗಳು 1ನೇ ಅಧ್ಯಾಯ 4ನೇ ವಚನ. ದುಷ್ಟರೋ ಹಾಗಲ್ಲ, ಗಾಳಿ ಬಡುಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ನಾವು 4ನೇ ವಾಕ್ಯದ ಮೇಲೆ ವ್ಯಾಖ್ಯಾನ ಮಾಡುತ್ತಿದ್ದೇವೆ. ಅದು ನೀತಿವಂತನು ಅದಕ್ಕಿಂತ ಭಿನ್ನವಾಗಿದೆ. ಆದ್ದರಿಂದ ಇದು ದುಷ್ಟರು ಮತ್ತು ಸಂಪೂರ್ಣವಾಗಿ ವ್ಯತ್ಯಾಸವಾಗಿಲ್ಲ. ಆದರೆ ದುಷ್ಟರು ಹಾಗಲ್ಲ. ಇದು ದೇವರು ಮಾತನಾಡುತ್ತಿರುವುದು. ದೇವರು ದೇವಭಕ್ತನ ಬಗ್ಗೆ ಮಾತನಾಡುತ್ತಿರುವುದು. ದೇವರ ಸನ್ನಿಹಿತದಲ್ಲಿರುವ ಮನುಷ್ಯನು ಮತ್ತು ಸರಿಯಾದ ಕಾರ್ಯವನ್ನು ಮಾಡುವವನು. ಆದರೆ ದುಷ್ಟರು ಅದಕ್ಕೆ ವಿರುದ್ಧವಾಗಿದ್ದಾರೆ. ಅವನು ವಿರೋಧವಾಗಿರುವುದರಿಂದ ಅವನು ತಪ್ಪಾಗಿರುವುದನ್ನೇ ಮಾಡುತ್ತಾನೆ. ಪ್ರತಿಯೊಂದು ವಿರೋಧವಾದದ್ದನ್ನು, ಪ್ರತಿಯೊಂದು ದೇವರ ಆತ್ಮಕ್ಕೆ ವಿರೋಧವಾದದ್ದನ್ನು ಅವನು ದ್ವೇಷಪೂರಿತನಾಗಿದ್ದಾನೆ. ಪ್ರೀತಿ ಇಲ್ಲದಿರುವ ಭಕ್ತಿಹೀನನು, ದೈವ ಮನುಷ್ಯನಂತೆ ಅವನಿಲ್ಲ. ಆದ್ದರಿಂದ ಸತ್ಯವೇದವು ಆ ರೀತಿಯ ಮನುಷ್ಯನ ಬಗ್ಗೆ ವಿಶ್ಲೇಷಣೆ ನೀಡುತ್ತಿದೆ. ನಾವು ಸತ್ಯವೇದದ 1ನೇ ವಾಕ್ಯಕ್ಕೆ ಹಿಂತಿರುಗಿ ಹೋಗೋಣ. ಈಗಾಗಲೇ ಘೋಷಿಸಿದ ಹಾಗೆ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತುಕೊಂಡು ಕೂತುಕೊಳ್ಳದೆ ಇರುವುದು ದೈವಿಕ ಆಶೀರ್ವಾದವಾಗಿದೆ. ಧನ್ಯನು ಮತ್ತು ದುಷ್ಟನು ಇಲ್ಲಿ ಹೋಲಿಕೆ ಮಾಡಲ್ಪಟ್ಟಿದ್ದಾರೆ ಎಂಬುದನ್ನು ನಿಮ್ಮ ನೆನಪಿಗೋಸ್ಕರ ಇಡಲಾಗಿದೆ. ಅಲ್ಲಿ 150 ವೇದವಾಕ್ಯದ ಅಧ್ಯಾಯಗಳಿಂದ ನಡುವೆ ಸಾಗಿದೆ ಮತ್ತು ಕೀರ್ತನೆಗಳು ಧನ್ಯನು, ದೇವರಿಂದ ಆಶೀರ್ವದಿಸಲ್ಪಟ್ಟವನು ಏನು ಮಾಡುವನು ಮತ್ತು ದುಷ್ಟನು ಏನು ಮಾಡುವನು ಎಂಬುವ ಲೆಕ್ಕವನ್ನು ನೀಡುತ್ತಿದೆ. ಎರಡೂ ತದ್ವಿರುದ್ಧವಾಗಿ ಒಬ್ಬನು ದೇವರಿಂದ ಬಂದವನು ಮತ್ತು ಒಬ್ಬನು ದೇವರಿಂದ ಬಂದವನಲ್ಲ. ಹೌದು, ಈ ಪಾಠದ 1ನೇ ವಾಕ್ಯದ ಪ್ರಕಾರ ಇದು ಇಲ್ಲಿ ದುಷ್ಟನ ಬಗ್ಗೆ ಹೇಳುತ್ತಿದೆ, ಆ ವ್ಯಕ್ತಿಯನ್ನು ವಿವರಿಸುತ್ತಿದೆ. ಹೌದು, ಯಾವ ರೀತಿಯ ಮನುಷ್ಯನೆಂದು ಅದು ತೋರಿಸುತ್ತಿದೆ. ಹೌದು, ಆ ಮನುಷ್ಯನು ಒಳ್ಳೆಯವನಲ್ಲ, ತನ್ನ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಲು ಮನಸ್ಸಿಲ್ಲ, ದೇವರಿಗಾಗಿ ಜೀವಿಸುವುದಿಲ್ಲ. ಆ ಮನುಷ್ಯನು ನೀವು ಹಿಂಬಾಲಿಸಿದರೆ ನಿಮ್ಮ ಗತಿ ಏನು ಹೇಳಲಿ? ಅವರಲ್ಲಿ ಅಂಥ ಮನುಷ್ಯನನ್ನು ಅನೇಕ ಶತಕೋಟಿ ಹಿಂಬಾಲಿಸುತ್ತಿದ್ದಾರೆ. ಒಬ್ಬ ಮನುಷ್ಯನಲ್ಲ, ಶತಕೋಟಿ ಮನುಷ್ಯರು ಆ ರೀತಿ ಇದ್ದಾರೆ. ಸತ್ಯವೇದವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ನೀತಿವಂತನಿಂದ ಈಗ ತಿರುಗುವುದು. ಹೌದು, ವಾಕ್ಯದಲ್ಲಿರುವ ಮನುಷ್ಯನು ಮತ್ತು ದೇವರಲ್ಲಿ ಲಂಗರು ಹಾಕಿರುವ ಮನುಷ್ಯನು, ದೇವರಿಗೋಸ್ಕರ ಜೀವಿಸುವ ಮನುಷ್ಯನು ನೀತಿವಂತನು ಮತ್ತು ಸತ್ಯವೇದವು ಅನೀತಿವಂತನ ಬಗ್ಗೆ ಮಾತನಾಡುತ್ತಿದೆ. ದುಷ್ಟರು ನೀತಿವಂತನ ಹಾಗೆ ಅಲ್ಲ, ಆದರೆ ಗಾಳಿ ಬಡುಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಮರದ ಹೊಟ್ಟು ಸಸ್ಯವು ಬಹಳ ಇಂದಿನ ಜನರಿಗೆ ಸಂಬಂಧಿಸಿದೆ. ಅವರು ಆ ವಿಷಯಗಳೊಂದಿಗೆ ರೂಢಿಯಲ್ಲಿದ್ದ ಜನರು. ಅಕ್ಕಿ, ಗೋಧಿ, ಜೋಳದ ಉತ್ಪನ್ನವನ್ನು ಗಾಳಿಯಲ್ಲಿ ಹಾಗೆ ಅರ್ಧ ಭಾಗದಲ್ಲಿರುವುದನ್ನು ಗಾಳಿಯಲ್ಲಿ ನೀವು ತೂರಬೇಕು. ಗಾಳಿಯಿಂದ ಬಡುಕೊಂಡು ಹೋಗುವ ಪ್ರತಿಯೊಂದು ಸತ್ತಿದೆ. ಅದು ಗೋಧಿ ಮತ್ತು ಹಣಜಿ ಅಥವಾ ಕಳೆಹುಲ್ಲು ಸಹ ತೆಗೆದುಕೊಳ್ಳುತ್ತದೆ ಮತ್ತು ಗಾಳಿಯು ಹೊಟ್ಟನ್ನು ಬಡುಕೊಂಡು ಹೋಗುತ್ತದೆ. ಗಾಳಿಯು ಹೌದು, ಗಾಳಿಯು ಅವರನ್ನು ಬಡುಕೊಂಡು ಹೋಗುವುದು. ಯಾಕೆಂದರೆ ಅವರು ಉಪಯೋಗವಿಲ್ಲದವರು, ಅವರು ಕ್ರೈಸ್ತರಲ್ಲದವರು, ಅವರು ಕರ್ತನನ್ನು ಪ್ರೀತಿಸುವುದಿಲ್ಲ, ಅವರಲ್ಲಿ ದೃಢತೆ ಇಲ್ಲ. ಬೀಜವು ಒಳ್ಳೆಯದು, ಆದರೆ ಕಸವು
ತ್ಯಾಜ್ಯವಾಗಿದೆ. ಅಂಥ ಮನುಷ್ಯನು ಏನೂ ಇಲ್ಲ, ಆದರೆ ಕರ್ತನ ದೃಷ್ಟಿಯಲ್ಲಿ ತ್ಯಾಜ್ಯವಾಗಿದ್ದಾನೆ ಅಥವಾ ಕಸ, ಹೌದು ಕಸವಾಗಿದ್ದಾನೆ. ಮತ್ತು ಅವನು ಗಾಳಿಯಿಂದ ಬಡುಕೊಂಡು ಹೋಗಿದ್ದಾನೆ. ನನ್ನ ಸಹೋದರ ಸಹೋದರಿಯರೇ, ಆ ಉತ್ಪಾದನೆ ಮೇಲೆ ಗಾಳಿಯು ಬಡಿಯುತ್ತದೆ ಮತ್ತು ಅದು ಆಹಾರಕ್ಕೆ ಒಳ್ಳೆಯದಲ್ಲ, ಆದರೆ ಅದು ಅಲ್ಲಿ ನಿಲ್ಲುವುದು ಮತ್ತು ಅದು ಬಡುಕೊಂಡು ಹೋಗುವುದು. ಆ ರೀತಿಯಾದ ಕ್ರೈಸ್ತರನ್ನು ಇವತ್ತು ನೀವು ಹೊಂದಿರುವುದು. ಅವರು ಹೊಟ್ಟಿನಂತಿದ್ದಾರೆ. ಅವರು ಉಪಯೋಗಕ್ಕೆ ಬಾರದ ಗೋಧಿ ಮತ್ತು ಹಣಜಿಯಂತೆ ಇದ್ದಾರೆ. ಆದ್ದರಿಂದ ಇವತ್ತು ನಾವು ಭೂಮಿಯ ಮೇಲೆ ದಶಲಕ್ಷ ಟ್ರಿಲಿಯನ್ಸ್ ಜನರು ಹೊಂದಿದ್ದೇವೆ ಮತ್ತು ಅವರು ತಮ್ಮನ್ನು ಕ್ರೈಸ್ತರು ಎಂದು ಕರೆದುಕೊಳ್ಳುತ್ತಾರೆ. ಅವರು ತಮ್ಮನ್ನು ಕುರಿತು ಹೆಮ್ಮೆ ಪಡುತ್ತಾರೆ. ಆದರೆ ಯಾವಾಗ ಗಾಳಿ ಬೀಸಲು ಪ್ರಾರಂಭವಾದಾಗ ಅವರು ಆ ಗಾಳಿಯಲ್ಲಿ ನಿಲ್ಲುವುದಕ್ಕೆ ಆಗುವುದಿಲ್ಲ. ಹೌದು, ಹೊಟ್ಟಿನಂತೆ ಅವರು ಗಾಳಿಯಲ್ಲಿ ಬಡುಕೊಂಡು ಹೋಗುವರು, ಕಸದ ಹಾಗೆ. ಹೌದು, ಗೋಧಿ ಮತ್ತು ಹಣಜಿಯ ಹಾಗೆ. ಹಣಜಿ ಅಥವಾ ಕಳೆಹುಳ್ಳು ಯಾವುದಕ್ಕೂ ಒಳ್ಳೆಯದಲ್ಲ ಎಂದು ನಿರೂಪಿಸುತ್ತದೆ ಮತ್ತು ಆ ಮನುಷ್ಯನು ಹಣಜಿಯ ರೀತಿಯಾಗಿದ್ದಾನೆ. ಹೌದು, ಅದು 4ನೇ ವಾಕ್ಯವಾಗಿದೆ. ಅದು ಯಾವುದಕ್ಕೂ ಒಳ್ಳೆಯದಲ್ಲ. ಅದನ್ನೇ ನೀವು ದುಷ್ಟರು ಎಂದು ಕರೆಯುತ್ತೀರಿ. ದುಷ್ಟರು. ಕೀರ್ತನೆಗಳು 1ನೇ ಅಧ್ಯಾಯ 5ನೇ ವಚನ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಅದು 5ನೇ ವಾಕ್ಯವಾಗಿದೆ. ನಾವು ಇನ್ನೂ ದುಷ್ಟರ ಬಗ್ಗೆ ವ್ಯವಹರಿಸುತ್ತಿದ್ದೇವೆ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಆ ವಾಕ್ಯದಿಂದ ಅವರು ಗೊಂದಲಕ್ಕೊಳಗಾಗಿದ್ದಾರೆ. ಹೇಗೆ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿ ನಿಲ್ಲುವರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಅನೇಕ ಜನರು ಬಯಸುತ್ತಾರೆ. ನೀನು ಯಾವ ನ್ಯಾಯ ವಿಚಾರಣೆಗೆ ಮಾತಾಡ್ತೀಯೋ ಅದರ ಮೇಲೆ ಅದು ಅವಲಂಬಿತವಾಗಿದೆ. ನ್ಯಾಯ ವಿಚಾರಣೆಯು ನಿಮಗೆ 2 ನ್ಯಾಯ ವಿಚಾರಣೆಗಳು ಇವೆ, ಒಂದು ನೀತಿವಂತರಿಗೆ ಮತ್ತು ಒಂದು ದುಷ್ಟರಿಗೆ. ದೇವರು ಅದನ್ನು ಮಿಶ್ರಣ ಮಾಡುವುದಿಲ್ಲ. ಆತನು ನೀತಿವಂತರನ್ನು ಒಂದು ಕಡೆ ಇಟ್ಟನು ಮತ್ತು ಆತನು ದುಷ್ಟರನ್ನು ಪ್ರತ್ಯೇಕವಾಗಿ ಇಟ್ಟನು. ಹೌದು, ನೀವು ವಾಕ್ಯವನ್ನು ಸ್ಪಷ್ಟವಾಗಿ ಹಿಂಬಾಲಿಸುವುದಾದರೆ ಅವರು ನ್ಯಾಯ ವಿಚಾರಣೆಯಲ್ಲೂ ನಿಲ್ಲುವುದಿಲ್ಲ. ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಆದ್ದರಿಂದ ಈ ದುಷ್ಟರು ಪೂರ್ತಿ ಕೀರ್ತನೆಗಳಲ್ಲಿ ಪ್ರತ್ಯೇಕ ಮಾಡಲ್ಪಟ್ಟಿದ್ದಾರೆ. ಯೆಶಾಯ ಪುಸ್ತಕವು ಅದರ ಬಗ್ಗೆ ನಿಮಗೆ ಹೇಳುತ್ತದೆ, ಕೀರ್ತನೆಯ ಪುಸ್ತಕವು ನಿಮಗೆ ಹೇಳುತ್ತದೆ ಮತ್ತು ಪ್ರತ್ಯೇಕವಾಗಿ ಅದನ್ನು ವ್ಯವಹರಿಸುತ್ತದೆ. ಆದರೆ ಇಲ್ಲಿ ಇದು ನಿಮಗೆ ಮಾಹಿತಿಯನ್ನು ನೀಡುತ್ತದೆ. ಯಾಕಂದರೆ ಅವನು ದುಷ್ಟನಾಗಿದ್ದಾನೆ, ಅವನು ಒಳ್ಳೆಯವನಲ್ಲ, ಅವನು ದೇವರ ವಿರುದ್ಧವಾಗಿ ತನ್ನ ಮನಸ್ಸನ್ನು ಮಾಡಿದ್ದಾನೆ, ದೇವರನ್ನು ಹಾಗೆ ಮಾಡುತ್ತಾನೆ. ಆದ್ದರಿಂದಲೇ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿ ನಿಲ್ಲುವುದಿಲ್ಲ. ಆ ನ್ಯಾಯ ವಿಚಾರಣೆಯು ನೀತಿವಂತರ ನ್ಯಾಯ ವಿಚಾರಣೆಯಾಗಿದೆ. ದೇವರು ಅವರಿಗಾಗಿ ಆ ನ್ಯಾಯ ವಿಚಾರಣೆಯನ್ನು ಬರಮಾಡುವನು. ಬರೆದಿರುವ ಹಾಗೆ ಅವರಿಗೆ ಪ್ರತ್ಯೇಕವಾಗಿ ನ್ಯಾಯ ತೀರ್ಪಾಗುವುದು. ನೀತಿವಂತರ ಸಭೆಯಲ್ಲಿ ಪಾಪಾತ್ಮರಿಗೆ ಇಲ್ಲ. ಆದ್ದರಿಂದ ನೀವಿಲ್ಲಿ ನೋಡಬಹುದು, ದುಷ್ಟರು ಮತ್ತು ಪಾಪಾತ್ಮರು ಅವರು ಒಂದೇ ಆಗಿದ್ದಾರೆ. ಪಾಪಾತ್ಮರು ಸಭೆಯಲ್ಲಿ ಅಲ್ಲ, ನೀತಿವಂತರ ಸಭೆಯಲ್ಲಿ ಅಲ್ಲ. ಅದರಿಂದ ನೀವು ನೋಡಿರಿ, ನಿಮಗೆ ನೀತಿವಂತರ ಸಭೆ ಇದೆ ಮತ್ತು ದುಷ್ಟರಿಗೂ ಇನ್ನೊಂದು ಸಭೆ ಇದೆ. ಮತ್ತು ಎಲ್ಲ ಪಾಪಾತ್ಮರು ಒಬ್ಬರಲ್ಲ, ಆದರೆ ಪಾಪಾತ್ಮರು ಸಭೆಯಲ್ಲಿ ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಆದ್ದರಿಂದ ಈ ಜನರು ಹಳೆ ಒಡಂಬಡಿಕೆಯಲ್ಲಿರುವ ನೀತಿವಂತರ ಹಾಗೆ. ನೀವು ನೀತಿವಂತರನ್ನು ಹೊಂದಿರುವಿರಿ, ಅನೀತಿವಂತರನ್ನು ಹೊಂದಿರುವಿರಿ. ದೊಡ್ಡ ವ್ಯಕ್ತಿಗಳನ್ನು ಎನಿಸಬಹುದಾದ, ಮಾತಾಡಬಹುದಾದ ನೀತಿವಂತರು ಮತ್ತು ಅನೀತಿವಂತರು ನ್ಯಾಯ ತೀರ್ಪಿನಲ್ಲಿ. ಕಾಯಿನನು ಅನೀತಿವಂತರ ಸಾಲಿನಲ್ಲಿ ನಿಲ್ಲಲಿದ್ದಾನೆ ಮತ್ತು ಹೇಬೇಲನು ಬೇರೆ ಸಾಲಿನಲ್ಲಿ ನಿಲ್ಲಲಿದ್ದಾನೆ. ಸೇತನು ನೀತಿವಂತರ ಕುರ್ಚಿಯಲ್ಲಿ ಮತ್ತು ಅವನು ನೀತಿವಂತರ ಸಾಲಿನಲ್ಲಿ ನಿಲ್ಲುವನು. ಮತ್ತು ಇತರೆ ದುಷ್ಟರು ಒಳ್ಳೆಯವರಲ್ಲ, ದೇವರಿಗೆ ವಿರೋಧವಾದವರು ಮತ್ತೊಂದು ಸಾಲಿನಲ್ಲಿ ನಿಲ್ಲುವರು. ಅನೀತಿವಂತರು ಪಾತಾಳಕ್ಕೆ ಯೋಗ್ಯರಾಗಿರುವವರು ಮತ್ತೊಂದು ಸಾಲಿನಲ್ಲಿ ನಿಲ್ಲುವರು. ಓ ಹೌದು,
ನಾವು 6ನೇ ವಾಕ್ಯವನ್ನು ತಲುಪಲು ಬಯಸುತ್ತೇವೆ ಎಂದು ನಾನು ಯೋಚಿಸುತ್ತೇನೆ. ಅದು ಈ ಕೀರ್ತನೆಯ ಅಂತ್ಯ ಮಾಡುವುದು. ಹೌದು, ದೇವರ ಮನಸ್ಸು ನೀತಿವಂತರ ಮೇಲೆ ಇದೆ, ಆದರೆ ಇದು ಅನೀತಿವಂತರ ನಂಬಿಕೆಯು. ಅವನು ತನ್ನ ಮಾರ್ಗವನ್ನು ಬದಲಾಯಿಸುವುದಿಲ್ಲ ಮತ್ತು ಅವನು ಆ ಮಾರ್ಗದಲ್ಲಿ ಜೀವಿಸುವುದಕ್ಕೆ ಆಯ್ಕೆ ಮಾಡಿಕೊಂಡಿದ್ದರಿಂದ ದೇವರು ಅವನೊಂದಿಗೆ ವ್ಯವಹರಿಸುವನು. ದೇವರನ್ನು ಸೇವಿಸುವುದಕ್ಕೆ ಅವನು ಆಯ್ಕೆ ಮಾಡಿಕೊಂಡಿಲ್ಲ. ಹೌದು, ಆದ್ದರಿಂದಲೇ ಅವನು ದಂಡನೆಯನ್ನು ಕೊಯ್ಯುವನು. ಓ ಹೌದು, ತನ್ನ ದಂಡನೆಯನ್ನು ಕೊಯ್ಯುವನು. ಈಗ ನಾನು 6ನೇ ವಾಕ್ಯಕ್ಕೆ ಹೋಗುತ್ತೇನೆ. ಕೀರ್ತನೆಗಳು 1ನೇ ಅಧ್ಯಾಯ 6ನೇ ವಾಕ್ಯ. ಮತ್ತೆ ಈ ಕೀರ್ತನೆಯು 6ನೇ ವಾಕ್ಯ. ನಾವು ದೇವರ ಬಗ್ಗೆ ಮಾತನಾಡುತ್ತೇವೆ, ಏಕೆಂದರೆ ಇದು ಕೊನೆಯ ವಾಕ್ಯವಾಗಿದೆ ಮತ್ತು ದೇವರ ತೀರ್ಮಾನವನ್ನು ಕೇಳೋಣ. ಮತ್ತೆ ನೀತಿವಂತನು ಅನೀತಿವಂತನು, ಪವಿತ್ರನು ದುಷ್ಟನು, ಅದು ಒಂದೇ ಅರ್ಥ. ನಾವು 6ನೇ ವಾಕ್ಯದಲ್ಲಿದ್ದೇವೆ ಮತ್ತು ನಾವು ಮುಕ್ತಾಯ ಮಾಡೋಣ. ಕೀರ್ತನೆಗಳು 1:6. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವೋ ನಾಶವಾಗುವುದು. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಮೊದಲನೇ ವಾಕ್ಯವು ಮಾತಾಡುವ ಹಾಗೆ ನೀತಿವಂತನು ಮತ್ತು ಅನೀತಿವಂತನು. ಅಂತ್ಯದಲ್ಲಿ ನಾವು 6ನೇ ವಾಕ್ಯಕ್ಕೆ ಹಿಂತಿರುಗಿ ಬರೋಣ. ಅದು ಕರ್ತನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಆತನಿಗೋಸ್ಕರ ಜೀವಿಸುವ ಮನುಷ್ಯನನ್ನು ಆತನು ಬಲ್ಲವನಾಗಿದ್ದಾನೆ. ಆತನನ್ನು ಸೇವಿಸುವ ಮನುಷ್ಯನನ್ನು ತಿಳಿದುಕೊಳ್ಳಲು ಬಯಸುತ್ತಾನೆ. ಆ ಮನುಷ್ಯನು ಪ್ರಾಮಾಣಿಕನಾಗಿದ್ದಾನೆ ಎಂದು ದೇವರು ತಿಳಿದಿದ್ದಾನೆ. ಹೌದು, ಆ ಮನುಷ್ಯನು ದೇವರಿಗೋಸ್ಕರ ಜೀವಿಸಬೇಕೆಂದು ಬಯಸುತ್ತಾನೆ ಎಂದು ಆತನು ತಿಳಿದಿದ್ದಾನೆ. ಆತನ ಹೃದಯವನ್ನು ಬಲ್ಲವನಾಗಿದ್ದಾನೆ. ಆತನ ಆತ್ಮಸಾಕ್ಷಿಯನ್ನು ಕಾನ್ಸೈನ್ಸ್ ಬಲ್ಲವನಾಗಿದ್ದಾನೆ. ಆ ಮನುಷ್ಯನನ್ನು ಆತನು ತಿಳಿದಿದ್ದಾನೆ. ಈ ಲೋಕದಲ್ಲಿ ಹುಟ್ಟಿರುವ ಎಲ್ಲ ಜನರಲ್ಲಿಯೂ ದೇವರು ನೀತಿವಂತರನ್ನು ಬಲ್ಲವನಾಗಿದ್ದಾನೆ. ದೇವರ ನ್ಯಾಯಾಸನದ ಮುಂದೆ ಅವರು ಎಷ್ಟು ಎಂದು ನೀವು ಊಹಿಸಲು ಬಯಸುವಿರಾ? ನನ್ನಿಂದ ಊಹಿಸಲಾಗುವುದಿಲ್ಲ. ಇದು ಅಕ್ಷರಶಃ ಶತಕೋಟಿ, ದಶಲಕ್ಷ, ಲಕ್ಷ ಕೋಟಿ, ಎನಿಸಲಾಗದಷ್ಟು ಜನರು. ಹೌದು, ಮತ್ತು ಎಲ್ಲರೂ ದೇವರ ಮುಂದೆ ನಿಲ್ಲಬೇಕು. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 12ನೇ ವಾಕ್ಯವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಓ, ಏನು ಅದು ಸತ್ಯವು! ಮತ್ತು ಸಹೋದರನೇ, ಕರ್ತನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ನೀತಿವಂತರ ಇನ್ನೊಂದು ಮಾರ್ಗವು. ಹೌದು, ನೀನು ಆ ಜೀವಿತವನ್ನು ದೇವರಿಗೋಸ್ಕರ ಜೀವಿಸುತ್ತಿದ್ದೀ ಎಂದು ಆತನು ಬಲ್ಲವನಾಗಿದ್ದಾನೆ. ನೀನು ಯೋಚಿಸುವ ಮಾರ್ಗವನ್ನು ಆತನು ಬಲ್ಲವನಾಗಿದ್ದಾನೆ. ನಿನ್ನ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಬೆಳೆಸುತ್ತಿರುವೆ ಎಂದು ಆತನು ಬಲ್ಲವನಾಗಿದ್ದಾನೆ. ಪರಿಶುದ್ಧನಾಗುವುದಕ್ಕೆ ನೀನು ಪ್ರಯತ್ನಿಸುತ್ತಿರುವೆ ಎಂದು ಆತನು ಬಲ್ಲವನಾಗಿದ್ದಾನೆ. ಅದುವೇ ಕಾರ್ಯವಾಗಿದೆ. ಅದನ್ನೇ ನಾನು ಹೇಳುತ್ತಿರುವುದು ಮತ್ತು ಅದು ಸತ್ಯವಾಗಿದೆ. ಆತನು ನಿನ್ನನ್ನು ಬಲ್ಲವನಾಗಿದ್ದಾನೆ. ನೀನು ಕ್ರೈಸ್ತನೋ ಅಥವಾ ಇಲ್ಲವೋ ಎಂದು ದೇವರು ಬಲ್ಲವನಾಗಿದ್ದಾನೆ. ನೀನು ಕಪಟಿಯಾಗಿದ್ದರೆ ಆತನು ಬಲ್ಲವನಾಗಿದ್ದಾನೆ. ಮತ್ತು ನೀನು ಲೋಕವನ್ನು ಸಂಪಾದನೆ ಮಾಡಿ ಲೋಕವನ್ನು ಸೇವಿಸುತ್ತಿದ್ದೀ. ನೀನು ನೀತಿವಂತರ ಜೀವಿತವನ್ನು ಜೀವಿಸುತ್ತಿದ್ದರೆ, ಹೌದು, ನೀನು ಮಾತಾಡುವುದಕ್ಕೆ ಮುಂಚಿತವಾಗಿ ಆತನು ಬಲ್ಲವನಾಗಿದ್ದಾನೆ. ಏನನ್ನಾದರೂ ನೀನು ಆತನನ್ನು ಕೇಳುವುದಕ್ಕೆ ಮುಂಚಿತವಾಗಿ ಆತನು ನಿನ್ನನ್ನು ಬಲ್ಲವನಾಗಿದ್ದಾನೆ. ನಿನ್ನ ಯೋಚನೆ ಏನಾಗಿದೆ ಎಂದು ಆತನು ಬಲ್ಲವನಾಗಿದ್ದಾನೆ. ದೇವರು ದೇವರಾಗಿದ್ದಾನೆ, ಆದರೆ ಆತನು ಅನೀತಿವಂತರನ್ನು ಮತ್ತು ದುಷ್ಟರ ಕಡೆಗೆ ತಿರುಗುವನು. ದುಷ್ಟರ ಮಾರ್ಗವೋ ನಾಶವಾಗುವುದು, ನಾಶವಾಗುವುದು ಎಂಬುವ ಆ ವಚನವನ್ನು ಕೇಳಿರಿ. ಅವನು ನಾಶವಾಗುವನು. ದುಷ್ಟ ಮನುಷ್ಯನ ಅಂತ್ಯವು ಅದುವೇ. ಹೌದು,
ದುಷ್ಟರ ಮಾರ್ಗವು ನಾಶವಾಗುವುದು. ಓ ಹೌದು, ಅವನು ಬೆಂಕಿಯ ಕೆರೆಗೆ ಹೋಗುವನು ಮತ್ತು ಅಲ್ಲಿ ದಶಲಕ್ಷ ವರ್ಷಗಳು ಉರಿಯುವನು. ದುಷ್ಟನಾಗಿರುವುದು, ಅನೀತಿವಂತರಾಗಿರುವುದು, ಅಪವಿತ್ರನಾಗಿ ದೇವರನ್ನು ಸೇವಿಸದೇ ಇರುವುದು ಫಲ ನೀಡುವುದಿಲ್ಲ. ಓ, ಇದು ಫಲ ನೀಡುವುದಿಲ್ಲ. ನೀವು ಇಲ್ಲಿ ಕೀರ್ತನೆಗಳು 1ರಲ್ಲಿ ಅಂತ್ಯವನ್ನು ಹೊಂದಿದ್ದೀರಿ, ಅದು ಸರಿಯಾಗಿದೆ. ಮತ್ತು ಇಲ್ಲಿಯೇ 1ನೇ ಕೀರ್ತನೆಗಳ ಪುಸ್ತಕದಲ್ಲಿ ನಿಮಗೆ ತಿಳಿದಂತೆ ದುಷ್ಟರು ನಾಶವಾಗುವರು ಮತ್ತು ಅದನ್ನು ಆದಿಕಾಂಡದಿಂದ ಪ್ರಕಟಣೆಯವರೆಗೆ ನೇರ ಗೆರೆಯನ್ನು ಸಾಗಿಸಿರಿ. ದುಷ್ಟರ ಮಾರ್ಗವು ನಾಶವಾಗುವುದು. ಆದ್ದರಿಂದ ಕೀರ್ತನೆಗಳು ಮತ್ತು ಸತ್ಯವೇದದ ಎಲ್ಲ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆಯು ಮನುಕುಲವು ನಾಶವಾಗುವುದು ಎಂದು ನಿಮಗೆ ತೋರಿಸುತ್ತದೆ. ಮತ್ತು ಯಾವ ಮನುಷ್ಯನು ನೀತಿಯ ಜೀವಿತವನ್ನು ಜೀವಿಸುವನನ್ನು ದೇವರು ತಿಳಿದಿದ್ದಾನೆ, ಆತನು ಅವನನ್ನು ರಕ್ಷಿಸುವನು. ಅದಕ್ಕಾಗಿ ದೇವರಿಗೆ ಧನ್ಯವಾದಗಳು. ದೇವರೇ ಧನ್ಯವಾದ, ದೇವರೇ ಧನ್ಯವಾದ. ದುಷ್ಟರ ಮಾರ್ಗವು ನಾಶವಾಗುವುದು, ಆದರೆ ದೇವರು ನೀತಿವಂತರ ಮಾರ್ಗವನ್ನು ರಕ್ಷಿಸುವನು. ದೇವರು ಅತ್ಯಂತ ನೀತಿವಂತನು. ನಾನು ಸಮುದ್ರ ತೀರದ ಮರಳಿನ ಕಣದಂತೆ.